ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಕೊಟ್ಟಿದ್ರು ನಮ್ಮ ವಿಕ್ಕಿ ಅವರು. ಯಾಕೆ 2.0 ವರ್ಷನ್ ಅಂತ ನಮ್ಮ ಪ್ರಶ್ನೆಗೆ ಆ ಸೌಂಡ್ಸ್ ಆಫ್ ಕಾಲಪತ್ರದಲ್ಲಿ ಉತ್ತರ ಇತ್ತು. ಯಾಕಂದ್ರೆ ಈ ಹಿಂದಿನ ಅವರ ಎಲ್ಲಾ ಸಿನಿಮಾಗಳ ಮ್ಯೂಸಿಕ್ ಗಿಂತ ಬಹಳ ವಿಭಿನ್ನ ವಿಶೇಷ ಅನ್ಸುವಂತ ಹಾಡುಗಳು ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಅಂತ. ಆದ್ರೆ ಎಲ್ಲಾ ಹಾಡುಗಳ ಒಂದ್ ಚಿಕ್ಕ ಗ್ಲಿಮ್ಸ್ ಇತ್ತಷ್ಟೇ. ಪೂರ್ತಿ ಹಾಡು ನಮ್ಗೆ ಕೇಳೋದಕ್ಕೆ ಸಿಕ್ಕಿರ್ಲಿಲ್ಲ ಆ ಸೌಂಡ್ಸ್ ಆಫ್ ಕಾಲಪತ್ರದಲ್ಲಿ. ಅದ್ರಲ್ಲೂ ಇವತ್ತು ರಿಲೀಸ್ ಆಗ್ತಾ ಇರುವಂತ ಬಾಂಡ್ಲಿ ಸ್ಟವ್ ಅನ್ನುವಂತ ಹಾಡು ನೆನಪಿದೆ. ಈ ಹಾಡಿನ ಲಿರಿಕ್ಸ್, ಮ್ಯೂಸಿಕ್, ಕೊರಿಯೋಗ್ರಫಿ ಮೂರು ವಿಶೇಷವಾಗಿದೆ. ಅದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಹಾಡು ಬರ್ದಿರೋರು, ಮ್ಯೂಸಿಕ್ ಮಾಡಿರೋರು ಇಬ್ರು ಕಾರಣಾಂತರಗಳಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಅನೂಪ್ ಸರ್ ಹಾಗೆ ಪ್ರಮೋದ್ ಮರವಂತೆ ಇಬ್ರು ಕೂಡ ಮಾತಾಡಿರುವಂತ ಒಂದು ಬೈಟ್ ಇದೆ, ಅದನ್ನ ನೋಡ್ಕೊಂಡು ವಾಪಸ್ ಬರೋಣ. ಕಾರ್ತಿಕ್ ಬೈಟ್ ಪ್ಲೀಸ್. ಮೇಡಮ್, ನೀವು ಪ್ರೆಸ್ ಮೀಟಿಗೆ ಬನ್ನಿ, ನಾವು ಹೇಳ್ತೀವಿ ಅಂತ ಹೇಳಿದ್ರು. ಸೊ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಹೆಣ್ಮಕ್ಳುಗಳು ಬಂದಿದ್ದಾರೆ, ಮಹಿಳಾ ಮಣಿಯರು. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅವ್ರ ಕೈಯಲ್ಲಿ ಇವತ್ತು ಸಾಂಗ್ ಲಾಂಚ್ ಎಕ್ಸ್ಕ್ಲೂಸಿವ್ ಆಗಿ ಮಾಡಿಸ್ತಾ ಇದೀವಿ ನಾವು. ಬನ್ನಿ ಮೇಡಮ್, ಬನ್ನಿ 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 ಬನ್ನಿ. ಬನ್ನಿ, ಹಿಂದೆ ಕೂತಿರೋರು ಇಬ್ರು ಬನ್ನಿ. ಮೇಡಮ್ ಬನ್ನಿ. ಯಾಕೆ ಇವ್ರಗಳ ಕೈಲೇ ಈ ಸಾಂಗ್ ರಿಲೀಸ್ ಆಗ್ತದೆ ಅನ್ನೋದು ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೂ ಮುಂಚೆ ನಿಮ್ಮನ್ನೆಲ್ಲ ಮಾತಾಡಿಸ್ತೀನಿ. ಆದ್ರೆ ಸದ್ಯಕ್ಕೆ ಹಾಡ್ ನೋಡ್ಕೊಂಡ್ ಬರ್ಬೇಕು ನಾವು. ಹಂಗಾಗಿ ಇಡೀ ತಂಡಕ್ಕೆ ನೀವು ವಿಶ್ ಮಾಡಿ ನಿಮ್ ಸ್ಟೈಲ್ ಅಲ್ಲಿ ಸಾಂಗ್ ಲಾಂಚ್ ಅಂತ ಹೇಳಿದ್ರೆ ಹಾಡ್ ಲಾಂಚ್ ಆಗುತ್ತೆ. ಹಾಡ್ ನೋಡ್ಕೊಂಡು ವಾಪಸ್ ಬಂದ್ಮೇಲೆ ಮಾತು ಮುಂದುವರ್ಸೋಣ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಕಾಲಪತ್ರ ಅಂತ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಸಾಂಗ್ ಲಾಂಚ್ ಮಾಡಕ್ಕೆ ಅಂತ ನಾವೆಲ್ಲರನ್ನೂ ನಮ್ಮನ್ನ ವೇದಿಕೆ ಮೇಲೆ ನಿಲ್ಸಿದ್ದಾರೆ. ನಾವೆಲ್ಲ ಮನೇಲಿ ಅಡಿಗೆ ಮಾಡ್ಕೊಂಡು ಇರುವಂತ ಹೆಣ್ಮಕ್ಳು ಇವತ್ತು ನಮ್ಮನ್ನ ಎಲ್ಲರೂ ಸ್ಟೇಜ್ ಮೇಲೆ ನಿಲ್ಸಿ ಕಾಲಪತ್ರ ಸಾಂಗ್ ನ ರಿಲೀಸ್ಗೋಸ್ಕರ ನಿಲ್ಸಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆಲ್ಲ. ಯಾಕೆಂದ್ರೆ ಲವ್ ಸಿನಿಮಾ ತೆಗಿತಾರೆ, ಮತ್ತೆ ಫೈಟ್ ಸಿನಿಮಾ ತೆಗಿತಾರೆ. ಸಾಂಗ್ ನೋಡ್ಕೊಂಡು ವಾಪಸ್ ಬಂದ್ಮೇಲೆ ಮಾತಾಡ್ತೀನಿ ನಾನು. ಈಗ ಸಾಂಗ್ ಲಾಂಚ್ ಮಾಡ್ಸೋಣ. ಸಾಂಗ್ ಲಾಂಚ್ ಮಾಡೋಣ. ಓಕೆ, ಬೆಸ್ಟ್ ವಿಶಸ್ ಹೇಳಿ. ಹೇಳಿ. ಇಲ್ಲಿ ಈ ತಂಡಕ್ಕೆ ಯಾರು ಕಾಲಪತ್ರ ತಂಡದಲ್ಲಿ ವರ್ಕ್ ಮಾಡಿದಾರೋ ಅವ್ರಿಗೆಲ್ಲ ಜಯ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಓಕೆ, ಸಾಂಗ್ ಲಾಂಚ್ ಆಗ್ಲಿಲ್ಲ. ಓಕೆ, ಈ ಎಲ್ಲ ಈ ಕಡೆ ಬಂದ್ಬಿಡಿ. ಸಾಂಗ್ ಮ್ಯೂಸಿಕ್ ಮಾಡಿರೋರು, ಬರ್ದಿರೋರು ಇಬ್ರು ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಬರ್ತಾ ಇಲ್ಲ. ಅದಕ್ಕೆ ಅವ್ರು ಬೈಟ್ ನೋಡೋಣ ಅಂದ್ರೆ ಅಲ್ಲ, 2.0 ವರ್ಷನ್ ಅಲ್ವಾ? ಓ, ಈಗ ಅವ್ರ ಕೈಯಲ್ಲಿ ಅಡಿಗೆ ಮಾಡ್ತಾರಲ್ಲ. ಬನ್ನಿ ಮೇಡಮ್ ಬಗ್ಗೆ. ಹಾ ಸರ್, ಫಸ್ಟ್ ಅನೂಪ್ ಸರ್. ಅನೂಪ್ ಸಿಲಿಂಗ್ 2.0 ಅನ್ನೋದ್ರ ಬಗ್ಗೆ ನಾವು ಸೌಂಡ್ಸ್ ಆಫ್ ಕಾಲಪತ್ರದಲ್ಲಿ ಮಾತಾಡಿದ್ವಿ. ಈಗ ಈ ಲಿರಿಕಲ್ ವಿಡಿಯೋ ಸಾಂಗ್ ನೋಡಿದಾಗ ನಮ್ಗೆ ಅದ ಐಡಿಯಾ ಸಿಗ್ತಾ ಇದೆ, ಕನ್ಫರ್ಮ್ ಆಗ್ತಾ ಇದೆ 2.0 ವರ್ಷನ್ ಅಂತ. ಅದೆಲ್ಲ ವಿಕ್ಕಿ ಅವ್ರದ್ದು ಐಡಿಯಾ, ಅವ್ರನ್ನ ಫಾಲೋ ಮಾಡಿದ್ದೀನಿ ಅಷ್ಟೇ. ಯೂಶಲಿ ಏನಾಗುತ್ತೆ, ನಾವು ಮ್ಯೂಸಿಕ್ ಮಾಡ್ಬೇಕಾದ್ರೆ ಕಂಪೋಸಿಂಗ್ ಸೆಷನಲ್ಲೆಲ್ಲ ಅಂದರೆ ಮೊದಲು ಡೈರೆಕ್ಟ್ರು ನಮ್ಮ ಜೊತೆ ಟ್ರಾವೆಲ್ ಮಾಡೋರು. ಇವಾಗ ಹೆಂಗಾಗುತ್ತೆ ಅಂದರೆ ನಾವು ಟ್ಯೂನ್ ಎಲ್ಲ ರೆಡಿ ಮಾಡಿದ್ಮೇಲೆ ಅವ್ರು ಬಂದು ಕೇಳ್ತಾರೆ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಾರೆ. ಬಟ್ ಈ ಸಿನಿಮಾದಲ್ಲಿ ಏನಾಗಿದೆ ಅಂದರೆ, ಅವರು ನಾನು ಫಸ್ಟ್ ಏನೋ ಒಂದು ನೋಟ್ ನಾನು ಅಥವಾ ಸಾ ಪಾ ಅವ್ರ ಪಕ್ಕದಲ್ಲೇ ಇದ್ದಾರೆ. ಈ ಸಿನಿಮಾದಲ್ಲಿ ಒಂದು ಬೆಲ್ ಹಾಕಿದ್ದೀನಿ ಅಂದ್ರೂ ಅವ್ರ ಪಕ್ಕದಲ್ಲೇ ಕೂತು, ಇಲ್ಲ ನನಗೆ ಬೇಕು ಬೇಡ, ಒಂದೊಂದು ಟೋನ್ ಕೂಡ ಅವ್ರದ್ದೇ ಸೆಲೆಕ್ಷನ್ ಇದರಲ್ಲಿ ವಿಕ್ಕಿ. ಅಂದರೆ ಅವ್ರ ಮ್ಯೂಸಿಕ್ ಟೇಸ್ಟ್ ಆ ಥರ ಇದೆ. ಆಲ್ ಕ್ರೆಡಿಟ್ ಗೋಸ್ ಟು ವಿಕ್ಕಿ ವರುಣ್. ಇನ್ನೊಂದು ಸೀಕ್ರೆಟ್ ಇದೆ, ನಾನು ಕೊರಿಯೋಗ್ರಾಫ್ ಮಾಡ್ಬೇಕಾದ್ರೆ ಅನ್ಕೊಂಡಿದ್ದು. ಅಮ್ಮ, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಗಳ ಕೈಲಿ ಹಾಡು
ಲಾಂಚ್ ಮಾಡ್ಸಿರೋದು ಒಂಥರ ವಿಶೇಷವಾದ ಕಳೆ ಬಂದಿದೆ ಹಾಡಿಗೆ. ಥ್ಯಾಂಕ್ ಯು. ನೀವು ಸ್ವಲ್ಪ ಮುಂದೆ ಬನ್ನಿ. ಓಕೆ, ಈಗ ಹೇಳಿ. ನಾನು ವಿಕಿ ಸರ್ನ ಕೇಳ್ತಾ ಇದ್ದೆ, ಸರ್ ಅನೂಪ್ ಸರ್ ಏನ್ ಸರ್ ಇದು ತರಕಾರಿ ಕಟ್ ಮಾಡ್ಬೇಕಾದ್ರೆ ಟಕ್ 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 ಅಂತ ಮ್ಯೂಸಿಕ್ ಬರ್ತಾ ಇರುತ್ತಲ್ಲ, ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ರಿದಮ್ ಸೇಮ್ ಟೆಂಪೋ ಹೋಗ್ತಾ ಇರುತ್ತೆ. ನಾನು ಅದೇ ಕೇಳಿದೆ ವಿಕಿ ಸರ್ನ, ಸರ್ ಇದು ಪಕ್ಕ ಮೈಂಡ್ ಅಲ್ಲಿ ಅದನ್ನೇ ಇಟ್ಕೊಂಡಿದ್ದಾರೆ, ಅದನ್ನ ಇಟ್ಕೊಂಡೇ ಮಾಡೋದ್ರಿಂದ ನಾವು ಎಷ್ಟು ಶಾರ್ಟ್ ತೆಗಿದಾಗ ಪ್ರಾಪರ್ ಆಗಿ ಸಿಂಕ್ ಆಗ್ತಾ ಇತ್ತು. ಒಂದು ಶಾರ್ಟು ವಿಕ್ಕಿ ಸರ್ ತರಕಾರಿ ಕಟ್ ಮಾಡ್ತಾ ಇರ್ತಾರೆ, ಅವ್ರ ಕ್ಯಾಮರಾ ಕಡೆ ನೋಡ್ತಾ ಇರ್ತಾರೆ, ಈಗ ಕಟ್ ಮಾಡ್ತಾ ಇರ್ತಾರೆ. ನಾನು ಅದು ಹೇಳಿದ್ದೆ, ಸರ್ ಯೂಶಲಿ ಮನೇಲಿ ಲೇಡೀಸ್ ಇರ್ತಾರಲ್ಲ, ತರಕಾರಿ ಕಟ್ ಮಾಡ್ತಾ ಇರ್ತಾರೆ, ಜೊತೆಗೆ ಬೇರೆ ಇನ್ನೊಂದು ಮಾತಾಡ್ತಾ ಇರ್ತಾರೆ, ಟಾಸ್ಕ್ ಬೇರೆ ಇರುತ್ತೆ, ಇನ್ನೊಂದು ಮಕ್ಕಳನ್ನ ರೆಡಿ ಮಾಡ್ತಾ ಇರ್ತಾರೆ. ಇದನ್ನ ನಾವು ಮಾಡ್ಬೇಕಂದಾಗ ಅವ್ರು ಎಷ್ಟು ಕಷ್ಟ ಇರುತ್ತೆ ಅದನ್ನ ನಾವಿಲ್ಲಿ ತೋರಿಸ್ಬೇಕು ಸರ್ ಅಂತ ಹೇಳ್ಬಿಟ್ಟು ಮಾಡಿದಕ್ಕೆ ಅವರು ಅಷ್ಟೇನೆ ತರಕಾರಿ ಕಟ್ ಮಾಡ್ತಾ ಇರ್ತಾರೆ, ಕ್ಯಾಮ್ರಾ ನೋಡ್ತಾ ಇರ್ತಾರೆ. ಒಂಚೂರು ಮಿಸ್ ಆಗಿದ್ರು ಕೈಗೆ ಹಾಕೋಬಿಟ್ರು, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಆಕ್ಚುಲಿ ಯೂಶಲಿ ಡ್ಯಾನ್ಸ್ ಮಾಡಿದಾಗ ಕ್ಲಾಪ್ಸ್ ಹೊಡಿತಾರಲ್ಲ, ಇಲ್ಲಿ ಅವರು ಕಟ್ ಮಾಡಿ ಪ್ಲೇಟಿಂಗ್ ತಳ್ತಾರೆ, ಮತ್ತೆ ಬೇರೆ ಇನ್ನೊಂದು ಬರುತ್ತೆ ಕಟ್ ಮಾಡಿ, ಆದ್ರೆ ಕ್ಯಾಮ್ರಾನೇ ನೋಡ್ತಾ ಇರ್ತಾರೆ, ಈ ಕಡೆ ನೋಡೋದೇ ಇಲ್ಲ. ಅಲ್ಲೆಲ್ಲರೂ ಕ್ಲಾಪ್ಸ್ ಮಾಡಿದ್ರು. ಅವ್ರು ಒಳ್ಳೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಈ ತರ ಎಲ್ಲ ಪ್ರತಿಭೆ ಇದೆ ಅಂತ ಗೊತ್ತಾಗ ಅದಕ್ಕೆ ಸರ್ ಜೋಕಲ್ಲ, ಏನ್ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮನೇಲಿ ನಾವು ಕಂಪೋಸಿಂಗ್ ಸೆಷನ್ ಅಲ್ಲಿ ಇದ್ದಾಗ ತುಂಬಾ ಅಡುಗೆ ಮಾಡಿದ್ದಾರೆ. ಒಂದ್ಸಲಿ ಏನು ಸಾಂಬಾರ್ ಮಾಡ್ಕೊಟ್ಟಿದ್ದಾರೆ ನನ್ಗೆ. ನನ್ನ ವೈಫ್ ಮನೇಲಿದ್ದಲ್ಲೇ ಇರ್ಬೇಕಾದ್ರೆ, ಮನೇಲೆ ಸ್ಟುಡಿಯೋ ಅಲ್ವಾ, ಫುಲ್ ಅಡುಗೆ ಸಾಂಬಾರ್ ಎಲ್ಲ ಬರುತ್ತೆ ಅಂದ್ರೆ ಅಡುಗೆ ಬರುತ್ತೆ ಅಂತಾನೆ. ಈ ಅನ್ನಕ್ಕಿಟ್ರು, ಆಮೇಲೆ ದಾಲ್ ಕಿಚಡಿ ಮಾಡ್ಕೊಟ್ಟಿದ್ರು ಒಂದ್ಸಲಿ, ಆಮೇಲೆ ಜೀರಾ ರೈಸ್ ಒಂದ್ಸಲಿ. ಅದಕ್ಕೆ ಪ್ರಾಕ್ಟೀಸ್ ಎಷ್ಟು ದಿನ ತಗೊಂಡಿರ್ತಾರೆ ಸರ್? ನಮ್ ಜೊತೆ ಅವ್ರು 1 ವೀಕ್ ಜೊತೆಗೆ ಪ್ರಾಕ್ಟೀಸ್ ಮಾಡಿದ್ರು. ಯಾಕಂದ್ರೆ ಎವ್ರಿ ಬಿಟ್ಟು ನಾವು ಅಲ್ಲಿ ಕಂಪೋಸ್ ಮಾಡಿ ಸ್ಪಾಟ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಅದು ಅವ್ರು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆಯಾ, ಅಲ್ಲ ಚೇಂಜ್ ಮಾಡ್ಬೇಕಾ, ಆ ತರದೇ ಮಾಡಿ ತುಂಬಾ ಟ್ರೈ ಮಾಡಿದ್ರು. ನನ್ಗೊಂದು ಆಸೆ, ಧನ್ಯ ಮೇಡಮ್ ಆಕ್ಚುಲಿ ಈ ತರ ಹೆಂಗ್ ಟ್ರೈ ಮಾಡ್ತಾರೆ ಒಂದ್ಸತಿ ಟ್ರೈ ಮಾಡ್ಬೇಕು, ಬನ್ನಿ ಪ್ಲೀಸ್. ನಿಮ್ಮ ಹತ್ರ ಇದೆಯಲ್ಲ ಪುಟಾಣಿ ಸೌಟು, ಅದೇನಂತಾರ ಅದು, ರಸಂ ಸರ್ ಏನೋ ಹಾಕೊಂಡಿದ್ರು, ಕೈಯಲ್ಲಿ ಏನೋ ರಬ್ಬರ್ ಬ್ಯಾಂಡ್ ಹಾಕೊಂಡು. ನನಗೂ ಅದೇ ಡೌಟ್ ಅನುಪ್ ಸರ್, ಕರೆಕ್ಟ್, ನನಗೂ ಅದೇ ಡೌಟ್. ಟ್ರೈ ಮಾಡಿ ನೋಡಿ, ಅವ್ರಿಗೆ ತೋರಿಸಿ ಒಂದ್ಸಲ. ಹಾ ಮುಖ ನಿಧಾನ. ಈಗ ಅವ್ರು ಹೇಳ್ಬೇಕು ರಬ್ಬರ್ ಬ್ಯಾಂಡ್ ಅಂತಲ್ಲ, ಬಂತು. ಎಲ್ಲಾರು ಅಷ್ಟೇ, ಲೇಡೀಸು ಆಕ್ಚುಲಿ ಎಲ್ಲಾರು ಟ್ರೈ ಮಾಡ್ಬೋದು. ನಾವು ಒಂದಿನ ಸೌಟೆ ಹಿಡಿದಿಲ್ಲ ಮನೆ, ಒಂದಿನ ಸೌಟ್ ಹಿಡಿದಿಲ್ಲ ಮನೆಯಲ್ಲಿ. ಕರೆಕ್ಟ್ ಬಂತು. ಇವತ್ತು ಸೌಟ್ ಹೇಳಿದ್ರು. ಅವರೇ ಹೇಳ್ಕೊಡ್ತಾರ ಆಮೇಲೆ. ಸೂಪರ್. ಇಷ್ಟು ಹಾಡಿನ ವಿಷಯಗಳು ವಿಕಿ ಸರ್ ಬನ್ನಿ. ಆಕ್ಚುಲ್ ಟ್ರೈ ಮಾಡಿರೋನ್ನೇ ನಾವು ಕಟ್ಲಿಲ್ಲ ಅಂದ್ರೆ ಹೆಂಗೆ? ಸೌಟಲ್ ಬಿರಿಯಾನಿ ಹಾಕ್ತಾರ, ಕೋಳಿ ಸಾರು ಸಕ್ಕದಾಗಿ ಕೇಳಿದ್ರು. ಇದ್ಯಾವ್ದಿದು ಬ್ರಷ್? ನಾವೆಲ್ಲ ಪ್ರಾಕ್ಟೀಸ್ ಮಾಡಿ 1 ವರ್ಷ ಆಗಿದೆ. ವೆರಿ ಗುಡ್. ಏನು ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಂಡೆಲ್ಲ ಬಂದಿರ, ರಿಲೀಸ್ ಹೇರ್ ಸ್ಟೈಲ್ ಆಯ್ತು. ಹೌದು, ಆದ್ರೆ ಟ್ರೈ ಮಾಡಿ, ಅವ್ರು ಚಾಲೆಂಜ್ ಕೊಡ್ತಾ ಇದ್ದಾರೆ, ಒಂದೇ ಸಲಕ್ಕೆ ಹಾಕ್ಬೇಕು. ಯಸ್. ಬಟ್ ಶೂಟಿಂಗ್ ಟೈಮಲ್ಲಿ 1 ವೀಕ್ ಪ್ರಾಕ್ಟೀಸ್ ಮಾಡಿದ್ವಿ. ಈಗ ಒಂದೊಂದು ಬ್ಯಾಲೆನ್ಸ್ ಮಾಡಬೇಕು. 1 ವೀಕ್ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿಸಿದ್ರು. ಇನ್ನೇನು ನಾನೇ ಮಾತಾಡಲಿಲ್ಲ. ಎಲ್ಲರಿಗೂ ನಮಸ್ಕಾರ. ವಿಷಯ ಏನಂದರೆ, ನಾನು ಈ ಕಾನ್ಸೆಪ್ಟು ನನ್ನ ಸಿನಿಮಾದಲ್ಲಿ ಯಾಕೆ ಅಡಾಪ್ಟ್ ಮಾಡಿದೆ ಅಂದರೆ, ನಾವು ಈ ಸಿನಿಮಾದಿಂದ ಊರಿಗೆ ಹೋದಾಗ ನಮ್ಮ ತಾಯಿ ಕೇಳೋರು, ಎಲ್ಲ ಥರ ಸಾಂಗ್ ಮಾಡ್ತಾರೆ,
ನೀನು ಬಂದಾಗೆಲ್ಲ ಇಷ್ಟು ಅಡುಗೆ ಮಾಡಿ ಹಾಕ್ತೀನಿ, ಇಷ್ಟು ತಿಂದಿರಲ್ಲ, ನಮ್ಗೊಂದು ಸಾಂಗ್ ಇಲ್ವಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನಮ್ಮ ತಾಯಿಗೊಂದು ಡೆಡಿಕೇಟ್ ಮಾಡ್ಬೇಕು ಈ ಸಾಂಗು ಅಂತೇಳಿ. ಈ ಕತೆ ಕರೆಕ್ಟಾಗಿ ಪೂರಕವಾಗಿತ್ತು. ಅವನೊಂದು ಫ್ರಸ್ಟ್ರೇಷನ್ನು, ಒಂದು ಖುಷಿ, ಅಂದರೆ ಏನೋ ಸಾಧಿಸ್ಬೇಕು ಅಂತ ಎಲ್ಲರೂ ಇರ್ತಾರೆ, ಬಟ್ ಚಾನ್ಸ್ ಇರಲ್ಲ. ಯಾವುದೋ ಒಂದು ಕಲ್ಚರ್ಗೆ ಅಂದರೆ ಮನೇಲಿ ಅಡುಗೆ ಮಾಡಿಕೊಂಡು ಅವ್ರಿಗೂ ಏನೋ ಲೈಫಲ್ಲಿ ಅಚೀವ್ ಮಾಡಬೇಕು, ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ಆಸೆ ಇರುತ್ತೆ. ಬಟ್ ಈ ಜೀವನ ಶೈಲಿಲಿ ಸ್ಟ್ರಕ್ ಆಗಿ ಒಂದೇ ಕಡೆ ಉಳ್ಕೊಂಡು ಅದೇ ಮಾಡಿ 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 ಬೋರ್ ಆಗಿರುತ್ತಲ್ಲ, ಅವ್ರಿಗೂ ಖುಷಿ ಆಗಲಿ, ಅವ್ರಿಗೂ ಒಂದು ಡೆಡಿಕೇಟೆಡ್ ಆಗಲಿ ಅಂತ ಈ ಸಾಂಗ್ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಬೇರೆ ನಿಮ್ದೇನಿದೆ ಮೇಡಮ್? ಬೇರೆ ಅಂದ್ರೆ ಈಗ 13ನೇ ತಾರೀಕು ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು. ನಂಗೆ ಈ ತರ ಡೌಟ್ಗಳು ತುಂಬಾ ಬರ್ತಾ ಇರುತ್ತೆ. ಒಂದು, ನಿಮ್ಗೆ ಇದು ಮೊದಲ ನಿರ್ದೇಶನ 1 ಅನ್ನೋ ನಂಬರ್ ಇದೆ, ಇದು ನಿಮ್ಮ 3ನೇ ಸಿನಿಮಾ 3 ಅನ್ನೋ ನಂಬರ್ ಇದೆ. ಆತರ ಏನಾದ್ರು ಕ್ಯಾಲ್ಕುಲೇಷನ್? ಯಾಕಂದ್ರೆ ಈ ಹಿಂದಿನ ಸಿನಿಮಾಗಳಲ್ಲಿ ಕಾ ಅಕ್ಷರ ಬಂದಿರೋ ತರ ಎಲ್ಲ 3 ಇನ್ನೆರಡು ಈ ತರ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ ಹೆಂಗೆ? ಅಲ್ಲ, ನೀವು ಹೇಳಿದ್ಮೇಲೆ ಈಗ ಐಡಿಯಾ ಬರ್ತಾ ಇದೆ. ನನ್ನ ಮೊದಲನೇ ನಿರ್ದೇಶನ ಅಂದರೆ 1, 3ನೇ ಸಿನಿಮಾ ಹೀರೋ ಆಗಿ 3, ಎರಡೂ ಸೇರಿ 13. ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದಿಲ್ಲ, ಐಡಿಯಾ ಇರಲಿಲ್ಲ. ಥ್ಯಾಂಕ್ ಯು. ಹಂಗೆ ಅನೂಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಸಾಂಗ್ ಕಂಪೋಸ್ ಮಾಡೋಕ್ಕೆ ಮುಂಚೆ ಇವ್ರ ಮನೇಲಿ ಇವ್ರ ವೈಫ್ ಇರಲಿಲ್ಲ. ಅಡುಗೆ ಯಾರು ಇಲ್ಲ ರೀ, ಹೋಟೆಲ್ಗೆ ಹೋಗೋಣ ಅಂದರು. ಇರಿ ಸರ್ ಅಂತೇಳಿ ಅಲ್ಲಿ ಕಟ್ ಮಾಡಿ ಹಾಕ್ತಾ ಅದನ್ನೆಲ್ಲ ನೋಡ್ತಾ ಇದ್ವು. ಅವಾಗೊಂದು ಇರಿಟೇಷನ್, ಹೆಂಗರು ಇದನ್ನು ಡೈಲಿ ಮಾಡ್ತಾರೆ, ಇದೊಂದೇ ಕೆಲಸನ ಪಾಪ ಅಂತ ಹೇಳ್ಬೇಕಾದ್ರೆ ಅನ್ನಿಸ್ತು, ಸರ್ ಬಾಣ್ಲಿ ಸ್ಟವ್ ಬೆಂಕಿ ಹಚ್ಚು ಅಂತ. ಫಸ್ಟ್ ಲೈನು ಇವ್ರ ಮನೆ ಕಿಚನಲ್ಲಿ ಆ್ಯಕ್ಚುಲಿ ರೆಡಿ ಮಾಡಿದ್ದು. ಒಳಗಡೆ ಹೋಗಿ ಮುಂದಿನ ಲೈನು ಎಲ್ಲ ನಮ್ಮ ಪ್ರಮೋದನ್ ಕರೆಸಿ ಆಮೇಲೆ ಮಾಡಿದ್ದು. ಥ್ಯಾಂಕ್ ಯು ಅನೂಪ್ ಸರ್. ತುಂಬ ಚೆನ್ನಾಗಿ ಅನೂಪ್ ಸರ್ ಕೆರಿಯರಲ್ಲಿ ಇಷ್ಟು ಸ್ಪೀಡ್ ಇರೋದು ಸಾಂಗ್ ಇದೆ ಅನ್ಸುತ್ತೆ. ಅವ್ರು ತುಂಬ ಮೆಲೋಡಿಗೆ ಒತ್ಕೊಡೋದು. ನಾನು ಹೇಳಿದೆ ಅವಾಗಲೇ, ಲೇಡೀಸ್ ತರಕಾರಿ ಹಚ್ಚೋದಿದೆಯಲ್ಲ ಆ ಸ್ಪೀಡ್ ಇದೆಯಲ್ಲ, ಅದೇ ಸ್ಪೀಡಲ್ಲಿ ಮಾಡಿದ್ರೆ. ಥ್ಯಾಂಕ್ ಯು ಸರ್. ಹಾಗೆ ಧನು ಮಾಸ್ಟರ್ ಥ್ಯಾಂಕ್ ಯು. ನನಗೆ ಡ್ಯಾನ್ಸು ದೇವರಾಣೆ ಬರಲ್ಲ, ಏನೋ ಕಷ್ಟಪಟ್ಟು ಏನೋ ಮಾಡಿದ್ದೀನಿ ಅಂದರೆ ಅದಕ್ಕೆ ಧನು ಮಾಸ್ಟರ್ ಕಾರಣ. ಸರಿ, ಇವರು ಡ್ಯಾನ್ಸು ಕರೆಕ್ಟಾಗಿ ಮಾಡ್ತಾ ಇಲ್ಲ, ನೀನು ಮಾಡ್ತೀನಿ ಇರು ಅಂತ ತಲೆ ಕೆಳಗೆ ಕಾಲು ಮೇಲಿತ್ತು ಅಂತ ಟಾಸ್ಕ್ ಕೊಟ್ಬಿಟ್ಟಿದ್ರು. ಅದು ಮಾಡೋವರೆಗೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಮಾಸ್ಟರ್, ಚೆನ್ನಾಗಿ ಮಾಡ್ತಿದ್ರಿ ಲಾಸ್ಟ್ ಡೇಟು. ಥ್ಯಾಂಕ್ ಯು ಮಾಸ್ಟರ್. ಹಂಗೆ ಧನ್ಯ ಅವ್ರಿಗೆ ಸಾರಿ ಕೇಳ್ತೀನಿ, ಸಾಂಗಲ್ಲಿ ನೀವಿರಲ್ಲ. ಆಕ್ಚುಲಿ ಕುಕಿಂಗ್ ಸಾಂಗ್ ಇಲ್ಲ, ಅವ್ರು ಇಡೀ ಸಿನಿಮಾದಲ್ಲಿ ಅವರೊಂದು ಕುಕಿಂಗ್ ಮಾಡೋ ಸೀನ್ ಇದೆ. ಬಟ್ ನಾನು ಆ ಸಿನಿಮಾದಲ್ಲಿ ಇದೊಂದೇ ಸಾಂಗಲ್ಲಿ ಕುಕ್ ಮಾಡೋದು. ಅವರಿಗೆ ಕೇಳೋಣ, ಈ ಹಾಡ್ ಹೆಂಗ ಅನಿಸ್ತು? ನೀವಿಲ್ಲ ಆದ್ರೂ ಈ ಹಾಡ್ ಹೆಂಗ ಅನಿಸ್ತು? ಐ ಥಿಂಕ್ ವೈರಲ್ ಆಗೋ ಎಲ್ಲ ಕ್ವಾಲಿಟೀಸ್ ಈ ಒಂದು ಹಾಡಲ್ಲಿದೆ ಅಂತ ಹೇಳಬೇಕು. ಸೊ ಅನೂಪ್ ಅವರು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ಪ್ರಮೋದ್ ಅವರು ಬ್ಯೂಟಿಫುಲ್ ಲಿರಿಕ್ಸ್ ಕೊಟ್ಟಿದ್ದಾರೆ. ನಮ್ಮನೇಲಿರೋ ಎಲ್ಲ ಹೆಣ್ಮಕ್ಳಿಗೂ ಅಪೀಲ್ ಆಗುವಂಥ ಹಾಡು. ಸೊ ಇದಕ್ಕೆ ಒಂದು ಕುಕಿಂಗ್ ಮಾಡ್ತಾನೆ ರೀಲ್ಸ್ ಮಾಡ್ಲಿ ಎಲ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಂಗೆ ಗೊತ್ತು ನೀವು ಮನೆಗೆ ಹೋಗಿ ಇವತ್ತು ಟ್ರೈ ಮಾಡ್ತೀರಾ. ನಾನಂತೂ ಕುಕಿಂಗ್ ಮಾಡಲ್ಲ, ಬಟ್ ಹಾಡಂತೂ ಕೇಳ್ತೀನಿ. ನಮ್ಮ ಮನೇಲಿ ನಮ್ಗೆ ಪ್ರತಿದಿನ ಊಟ ಅಡಿಗೆ ರೆಡಿ ಮಾಡೋರು ಲಕ್ಷ್ಮಮ್ಮ ಅಂತ ಬರ್ತಾರೆ, ಅವ್ರಿಗೆ ನಾ ಈ ಹಾಡನ್ನ ಡೆಡಿಕೇಟ್ ಮಾಡ್ತೀನಿ. ಈ ಸಿನಿಮಾದ ನಿರ್ಮಾಪಕರುಗಳು ಸುರೇಶ್ ಸರ್ ಹಾಗೆ ನಾಗರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವಿಜಯ್ ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಸಾಂಗ್ ಆಡ್ಬೇಕಾದ್ರೇನೆ ಅವ್ರು ಹೇಳ್ತಾ ಇದ್ರು, ಈ ಸಾಂಗ್ ಒಂಥರ ವಿಚಿತ್ರವಾಗಿ ಹೆಂಗೆ ಐತೆ ಚೆನ್ನಾಗಿ ಓಡ್ಬೋದು ನೋಡಿ ಅಂತ ಹೇಳ್ತಾ ಇದ್ರು. ವಿಜಯ್ ಪ್ರಕಾಶ್ ಸರ್ಗೂ ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಹಂಗೆ ಈಗ ನಮ್ಮ ನಿರ್ಮಾಪಕರು ಅಡುಗೆ ಬಗ್ಗೆ, ಸೌಂಡ್ ಬಗ್ಗೆ ಅಲ್ಲ, ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ, ಎಲ್ಲರೂ ಮಾಡಿದ್ರು. ಈಗ ನಮ್ಮ ಪ್ರೊಡ್ಯೂಸರ್ ಅಡುಗೆ ಮಾಡಕ್ ಬರುತ್ತಾ ಇಲ್ವಾ ಅಷ್ಟು ಕೇಳೋಣ. ಈಗ ನಮ್ಮ ಪ್ರೊಡ್ಯೂಸರ್ ಅಡುಗೆ ಮಾಡಕ್ ಬರುತ್ತಂತೆ, ಒಂದು ಫುಡ್ ಐಟಮ್ ಹೇಳಿ ಅದ್ರ ರೆಸಿಪಿ ಹೇಳಿ. ಸರ್ ಚಿತ್ರಾನ್ನ ಆಯ್ತು ಸರ್, ಹೇಳಿ ಸರ್. ಕಬಾಬ್ ಮಾಡೋದು ಹೆಂಗೆ? ಅದೇ ಈಜಿ ಅಲ್ಲ ಮೇಡಮ್, ಅದು ಹೆಂಗೆ ಸರ್ ಈಸಿ? ಬೇರೆ ಕೇಳಿ, ಸಿಂಹ ಆ ತರ ಮಾಡೋದು ಕೇಳಿ. ಮಾಡ್ಬಾರ್ದು ಸರ್, ಆಮೇಲೆ ವೈರಲ್ ಆಗ್ಬಿಡುತ್ತೆ. ಆಯ್ತು ಸರ್, ಈಗ ಅದೆಲ್ಲ ಬೇಡ, ಆ ಚಿಕ್ಕದು ಇಟ್ಕೊಡಿ. ಚಿಕ್ಕ ಸೌಂಡ್ ಎಲ್ಲ ಹೋಯ್ತು. ಕೊಡಿ ಮೈಕು. ಫಸ್ಟ್ ನಮ್ ಸುರೇಶ್ ಸರೇ ಮಾಡ್ಬೇಕು. ಹಾಡ್ ನೋಡ್ಲಿಲ್ವಾ ಸರ್ ನೀವು? ಹಾ ಸರ್ ಹಾಡೇ ನೋಡಿಲ್ಲ ಇನ್ನು. ನೋಡಿರ್ತಾರೆ ಮೇಡಮ್, ಆಲ್ರೆಡಿ ಸುಮಾರು ಸಲ ನೋಡಿರ್ತಾರೆ.
ಅಯ್ಯಯ್ಯ ಇಲ್ಲಿ ಯಾಕೆ ಗೊತ್ತಿಲ್ಲ ಸೇಫ್ ಆಗಿದೆ ಇದು. ಹೌದಾ ನಮ್ ನಾಗರಾಜ್ ಸರ್ ನೋಡಿದ್ರು. ಹಾ ಸರ್ ಯು ಕ್ಯಾನ್ ಡೂ ಇಟ್. ಹಿಂಗೆ ಉಲ್ಟಾ ಹಾ ಚೆನ್ನಾಗಿ ನನ್ನ ಮಾಸ್ಟರ್ ಒಂದ್ಸಲ ತೋರಿಸಿ ಅದು ದೊಡ್ಡ ಶಾರದಾ ಗೌಡ್ರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಂದಿದ್ರು ಸರ್ ಅವರು. ಹಾ ಬಂದಿದ್ರು. ಓ ಬಂತು. ನಾವೆಲ್ಲ ರೈಟ್ ಸೈಡ್ ತಿರುಗಕ್ಕೆ ಕಷ್ಟ. ಅದಕ್ಕೆ ಸರ್ ನೀವು ನಿರ್ಮಾಪಕರು. ಈಗ ಮಾತಾಡೋಣ. ಸಿನಿಮಾ 13ಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀರಾ. ಹಾಡ್ ಇವತ್ತಷ್ಟೇ ಲಾಂಚ್ ಆಗಿದೆ, ರಿಲೀಸ್ ಆಗಿದೆ. ಏನ್ ಹೇಳ್ತೀರಾ? ಏನ್ ಹೇಳ್ಬೇಕು ಅಂದ್ರೆ ರಿಲೀಸ್ ಆಗಿದೆ, ಎಲ್ಲರೂ ನೋಡ್ಬೇಕು. ಸಾಂಗ್ ಯಾವ್ದಿರ ಇದ್ದಿತ್ತು ಎಲ್ಲರೂ ಶೇರ್ ಮಾಡಿ ಚೆನ್ನಾಗಿ ನೋಡಿ. ಚೆನ್ನಾಗಿದೆ ಸರ್ ಫ್ರೇಮಿಂಗ್. ಸೌಟ್ ಇಟ್ಕೊಂಡು ಹೇಳ್ತಾ ಇರೋದು ಅಲ್ವಾ? ನೀವ್ ಹೆಂಗಾರೆ ಹೇಳಿ ಮೇಡಮ್. ತುಂಬಾ ಚೆನ್ನಾಗಿದೆ. 13ಕ್ಕೆ ಸೆಪ್ಟೆಂಬರ್ 13ಕ್ಕೆ ನಮ್ಮ ಕಾಲಪತ್ರ ಸಿನಿಮಾ ರಿಲೀಸ್ ಆಗ್ತಿದೆ. ದಯಮಾಡಿ ಎಲ್ಲ ನೋಡಬೇಕು. ಹಾಗೂ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು. ನೀವು ಹಿಂದಿನ ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಮುಂದೆನೂ ಇದೇ ರೀತಿ ನೀವು ಸಪೋರ್ಟ್ ಮಾಡೇ ಮಾಡ್ಬೇಕು. ನಮಗೆ ಖಂಡಿತವಾಗೂ ನಿಮಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್. ಸುರೇಶ್ ಸರ್ ಇಲ್ಲ ಸರ್ ನಿಮ್ಗೆ ಏನಾರು ಹೇಳಕ್ಕಿದ್ರೆ ಮಾತಾಡ್ಬೋದು. ಇದು ಸೌಟ್ ಇಟ್ಕೊಂಡು ಒಂದು ಸ್ವಲ್ಪ ಶೇಕ್ ಆಗ್ತಿದೆ. ಶೇಕೆ ಬರ್ತಿದ್ಯಾ? ಇಲ್ಲ ಮೈಕ್ ಇಟ್ಕೊಂಡು ಸ್ವಲ್ಪ ಮಾತು ಕಮ್ಮಿ ಆಗ್ಬಿಡ್ತಾವೆ ನಮಗೆ. ಹಂಗೆ. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ಇದೇ ಮುಂದಿನ ತಿಂಗಳು 13ನೇ ತಾರೀಕು ನಮ್ಮ ಕಾಲಪತ್ರ ಸಿನಿಮಾ ಆಲ್ ಓವರ್ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಖಂಡಿತ ಇದೇ ಥರ ನಿಮ್ಮ ಸಪೋರ್ಟು ಸಹಕಾರ ನಮ್ಗೆ ಇರಲಿ ಅಂತ ಹೇಳ್ಕೊತೀನಿ. ಆದರೆ ಕನ್ನಡ ಎಲ್ಲ ಜನತೆಯೂ ನಮ್ಮ ಕಾಲಪತ್ರ ಸಿನಿಮಾನ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಸೂಪರ್. ಒಂದು ಚಂದ ನನಗೆ ಗೊತ್ತಾಯ್ತು. ಇವ್ರು ಮನೆಗೆ ಹೋದ್ಮೇಲೆ ಇದನ್ನ ಟ್ರೈ ಮಾಡ್ತಾ ಇರ್ತಾರೆ. ನಿಮ್ಗೆ ಇದೆಲ್ಲ ಹಿಂಗ ಅಂತ ಇರ್ತಾರೆ ಸರ್. ಹಾ ಒಂದು ಫೋಟೋ ಆಪರ್ಚುನಿಟಿ ಇಡೀ ತಂಡದ. ಅದೋಣ ಇನ್ನ ಪೆಪ್ಪರ್ ರಿಲೀಸ್ ಆಗ್ಬೇಕು 30th. ಅದಾದ್ಮೇಲೆ ಥಿಯೇಟರ್ ಸೆಟಪ್ ಗೊತ್ತಾಗುತ್ತೆ. ನೆಕ್ಸ್ಟ್ ಒಂದು ಟ್ರೈಲರ್ ಪ್ರೆಸ್ ಮೀಟ್ ಇದೆ, ಸ್ವಲ್ಪ ಡೇಟ್ಗಳು ನೋಡ್ಕೊಂಡು ರಿಲೀಸ್ ಮಾಡಿ. ಏನಂದ್ರಿ ಸರ್? ನಮ್ ಸುಮಂತ್ ಹೇಳ್ತಿದ್ದ ಮನೋಣ್ಣನ್ಗೆ ಒಂದ್ಸಲ ಸೌಂಡ್ ತಿರುಗಿಸ್ಬೋದು. ಬಾರಣ ಯಾವಾಗ್ಲೂ ಹಿಂದ್ಗಡೆ ಹೋಗ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ವೆಂಕಟೇಶ್ ಸರ್ ಸೌಟ್ ಹಿಡ್ದಿಲ್ಲ ಅಂದ್ರೆ ನೀನು ಮೋಕ್ಷ ಸರ್ ತಿರುಗಿಸ್ತಾರೆ. ಅವ್ರ ಹೆಸರ ತಿರುಗಿಸಿಲ್ಲ ಮನೇಲಿ. ಓಕೆ, ಇನ್ನೇನಾದ್ರೂ ಹೇಳೋದಕ್ಕಿದ್ಯಾ? ಇಲ್ಲ, ಸೌಟ್ ತಿರುಗಿಸೋದೊಂದಿದೆ. ಹಾಯ್ ಗುರು.